ಟೈಮು 7:45. ಗುಡ್ ಮಾರ್ನಿಂಗ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇನ್ನೂ ನಮ್ಗೆ ಹಳೆ ಚಾನಲ್ ಹೆಸರೇ ಬಾಯಿ ಬರ್ತಾ ಇದೆ, ಮಂಜು ಅಂಡ್ ಮೋನು, ಯಾಕಂದ್ರೆ ತುಂಬಾ ಕ್ಯಾಚಿ ಆಗಿತ್ತು ನೇಮು. ಎನಿವೇಸ್, ಬೆಳಗ್ಗೆನೆ ಮಂಜು ಅವರು ಯೋಗ ಮಾಡ್ತವ್ರೆ. ಮಂಜು ಅವರು ಯೋಗ ಕ್ಲಾಸ್ ಜಾಯ್ನ್ ಆಗಿದ್ದಾರೆ. ಲ್ಯಾಪ್ಟಾಪ್ ಓಡ್ತಾ ಇದೆಯಾ, ಸೊ ಅಲ್ಲಿ ನೋಡ್ಕೊಂಡು ಕಲಿತಾ ಇದ್ದಾರೆ. ಯೋಗ ಅದು 21 days ಕೋರ್ಸ್ ಅಂತ ಅದು ಸೇರ್ಕೊಂಡಿರೋದು. ಮಂಜು ಫ್ರೀ ಕೋರ್ಸ್ ಎಲ್ಲೋ ಆನ್ಲೈನ್ ಅಲ್ಲಿ. ಸೊ ಬೇಸಿಕ್ ಟ್ರೈನಿಂಗ್ ಮಾಡ್ತಾರೆ. ಮಂಜುಗೂ ಬೇಸಿಕ್ ಬೇಕು, ಯಾಕಂದ್ರೆ ಶಿ ಇಸ್ ನಾಟ್ ಪ್ರೊಫೆಷನಲ್. ಏನಂದ್ರೆ ಸ್ವಲ್ಪ ಫಿಟ್ ಆಗಿರೋಣ ಅಂತ ಅವಳು ಮಂಜು ಟ್ರೈ ಮಾಡಿದಾಳೆ. ಆಕ್ಚುಲಿ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಕೊಡಬೇಕಾಗಿದ್ದು ನಾನು, ಬಟ್ ನನಗೆ ಏನಾಗೋಯ್ತು ಏನೋ ಗೊತ್ತಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜೋಶ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದೆ. ಹೋಗಿ ಜಿಮ್ ಎಲ್ಲ ಸೇರ್ಕೊಂಡಿದ್ದೆ. ಎಂಡ್ ಆಫ್ ದಿ ಡೇ ಜಿಮ್ಗೆ ಹೋಗ್ಲಿಲ್ಲ. ಆಲ್ಮೋಸ್ಟ್ 1.5 month ಆಗೋಯ್ತು. ಬಟ್ ಮಂಜು ಸುಮ್ಮನೆ ಇದ್ದವಳು. ಇವಾಗ ಸಡನ್ ಆಗಿ ಒಂದಿನ ನಾನು ಯೋಗಕ್ಕೆ ಸೇರ್ಕೊಂತೀನಿ, ಯೋಗಕ್ಕೆ ಮಾಡ್ತೀನಿ ಅಂದು ಮಂಜು ಯೋಗ ಮಾಡ್ತಾವಳೆ. ನಾವು ಆರಾಮಾಗಿ ಓಡಾಡ್ಕೊಂಡಿದೀವಿ. ಕಾಫಿ ಬೇಕು ಕುಡಿಯೋದಕ್ಕೆ, ಹಾಲೇನೋ ಬಿಸಿ ಮಾಡಿದೆ. ಆದ್ರೆ ನನಗೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಮಂಜುನೇ ಮಾಡ್ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಮಂಜು ಯೋಗ ಒಂದು 15 minutes ಆದ್ಮೇಲೆ ಯೋಗ ಮುಗಿಯುತ್ತೆ. ಮುಗಿದ್ಮೇಲೆ ಕಾಫಿ ಜೊತೆನಲ್ಲಿ ಇಬ್ರು ಕುತ್ಕೊಂಡು ಕುಡಿಬೇಕು. ಎನಿವೇಸ್, ನೆನ್ನೆ ಡಿನ್ನರ್ ಹೋಗಿದ್ವಲ್ಲ, ತುಂಬಾ ಲೇಟ್ ಆಗಿ ಬಂದು ವಿಡಿಯೋನ ಎಡಿಟು ಮಾಡಿಲ್ಲ. 7:45 ಆಗಿದೆ ಟೈಮು. 10-11 ಗಂಟೆಗೆ ಪಬ್ಲಿಷ್ ಮಾಡ್ಬೇಕು ಆಕ್ಚುಲಿ. ಬಟ್ ಅದು ಎಡಿಟೇ ಆಗಿಲ್ಲ. ಅಂದ್ರೆ ಆಲ್ಮೋಸ್ಟ್ 3 hours 4 hours ಬೇಕು ಎಡಿಟ್ ಮಾಡೋದಕ್ಕೆ. ಗೊತ್ತಿಲ್ಲ ಇವತ್ತು ಏನಾಗತ್ತೆ ಅಂತ. ವಿಡಿಯೋ ಬರತ್ತಾ ಬರಲ್ವಾ ಅನ್ನೋದು ಕಾದ್ ನೋಡಿ ನೀವು. ಏನೋ ಕಂದಲೆ, ಏನೋ ಏನೋ ಏನೋ. ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು ಮಂಜು ಅವರೇ, ನಿಮ್ಮ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಡ್ತಾ ಇದ್ದೀರಾ. ಅಲ್ಲೂ ಅದೇ ಟೀ ಶರ್ಟು, ಇಲ್ಲೂ ಅದೇ ಟೀ ಶರ್ಟು. ನಾವು ಸಾವುಕಾರಲ್ಲ, ಬಡವರು. 2 ದಿನಕ್ಕೆ ಒಂದು ಟಿ ಶರ್ಟ್ ಚೇಂಜ್ ಮಾಡ್ತೀವಿ. ಯಾರಿಗೂ 1000 ಕಾಲಿರಲ್ಲಪ್ಪ, ಎಲ್ರಿಗೂ 2 ಕಾಲಿರೋದು. ಓಕೆ, ಸೊ ಬೇಗ ಎಡಿಟ್ ಮುಗಿಸಿ ಮುಂದಿನ ಕೆಲಸಗಳು ನೋಡೋಣ. ಇಲ್ಲಿಗೆ ನಮ್ಮ ಮಂಡೇ ಪ್ರೋಗ್ರಾಮ್, ಪೂಜಾ ಕಾರ್ಯಕ್ರಮಗಳು ಮನೆಯಲ್ಲಿ ಮುಗೀತು. ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಇವತ್ತು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರಂತೆ. ಲಾಸ್ಟ್ ಮಂಡೇ ಹೋದಾಗ ಹೇಳ್ತಾ ಇದ್ರು. ಸೊ ಪೂಜೆಗೆ ಕೊಟ್ಟು ಬಂದಿದೆ, ನಾನು ಚೀಟಿ ಬರ್ಸಿ ಬಂದಿದೆ ನಮ್ಮಿಬ್ರು ಹೆಸರಲ್ಲಿ. 9ರಿಂದ 12 ಗಂಟೆ ಅಂತ ಹೇಳಿದ್ರು ಸತ್ಯನಾರಾಯಣ ಪೂಜೆ. ಸೊ ನಾವು ಹೋಗಿ ಕೈ ಮುಕ್ಕೊಂಡು ಹಣ್ಣು ಕೈ ಕೊಟ್ಬಿಟ್ಟು ಆಸ್ ಯೂಶುವಲ್ ಶಿವನ ದರ್ಶನ ಮಾಡ್ಕೊಂಡು ಬರುವ. ಬನ್ನಿ. ಒಂದು ಕಡ್ಡಿ ಕರ್ಪೂರ, ಇದು ಈಶ್ವರಂಗೆ, ಇನ್ನೊಂದು ಕಡ್ಡಿ ಸತ್ಯನಾರಾಯಣ. ಓಕೆ, ಇವತ್ತೇನೋ ಸ್ಪೆಷಲ್ ಪೂಜೆ ಇದೆ, ಅದಕ್ಕೆ ಲಾಸ್ಟ್ ವೀಕೇನೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೊರಟೋಗಿತ್ತು ಪೂಜೆ ಮಾಡೋದಕ್ಕೆ. ಏನು ಪೂಜೆ ಕೊಟ್ಟಿದ್ದು ಲಾಸ್ಟ್ ವೀಕು? ಸತ್ಯನಾರಾಯಣ ಸ್ವಾಮಿ. ಬಾಳೆಹಣ್ಣು ಗೀಳೆಹಣ್ಣು ಎಲ್ಲ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗೋಣ ಅಂತ ಸ್ವಲ್ಪ ಬೇಗನೆ ಬಂದಿದ್ದೀವಿ. ಪಕ್ವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಭಾಗ ಸೇರಿಸುವಂತೆ ತನ್ನ ಮನೆಯನ್ನು ಸೇರಿ ಬಂಧುಗಳೆಲ್ಲ ಕರೆಸಿ ವಿದಗ್ಧವಾಗಿರುವುದನ್ನು ಮಾಡಿದನು. ಈ ರಥ ಪ್ರಭಾವದಿಂದ ಮತ್ತು ಅವನ ಧನ ಧಾನ್ಯಗಳ ಪುತ್ರ ಪುತ್ರನ ಕುಡಿದನಾಗಿ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ರೆಡಿ ಆಗ್ತಾ ಇದೆ. ನಮ್ಮದು ಮಸಾಲೆ ದೋಸೆ ಸಿಗಲಿಲ್ಲ, ಸಾಗು ದೋಸೆ. ಬಿಸಿ ಬಿಸಿ ಪೇಪರ್ ದೋಸೆ ವಿತ್ ವಡ. ಚೆನ್ನಾಯ್ತಾ? ಸಾಗು ವಿತ್ ಚಟ್ನಿ. ಈ ಮಧ್ಯಾಹ್ನ ಟೈಮ್ ಮಲ್ಕೋಬಾರ್ದು ಅಂತ ಎಷ್ಟು ಅನ್ಕೊಂತೀನಿ, ಬಟ್ ಒಂದೊಂದ್ಸರಿ ಟಯರ್ಡ್ ಆದಂಗೆ ಫುಲ್ ನಿದ್ದೆನೇ ಬಂದ್ಬಿಡುತ್ತೆ. ಚೆನ್ನಾಗಿ ಹೋಗಿ 1 hour ಮಲಗಿದ್ದು ಇವಾಗ ಎದ್ದು ಬರ್ತಾ ಇದ್ದೀನಿ. ಟೆಂಪಲಿಂದ ಸತ್ಯನಾರಾಯಣ ಪೂಜೆ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಯಜಮಾನ್ರು ಇನ್ನೂ ಒಂದು ಕವರ್ ಇಸ್ಕೋ ಅಂತ ಈಸಿಸ್ಕೊಂಡ್ರು. ಅದೇನು ತಿಂತಾರೋ ಏನು ಮಾಡ್ತಾರೋ ತಂದಿಲ್ಲಿ ಇಟ್ಟಿದ್ದೀನಿ. ಏನಪ್ಪ ಕಾಫಿ ಕುಡಿದ್ಬಿಟ್ಟು ಅದೇ ತಿನ್ನೋದು. ಸ್ವಲ್ಪ ಪರಪ್ಪ ಅಂಕಲ್ ಮನೆಗೂ ಸ್ವಲ್ಪ ಕೊಡ್ತೀನಿ. ನೆನ್ನೆ ಎಳ್ನೀರು ಕುಡಿದ್ವಲ್ಲ, ಉದ್ದಕ್ಕೂ ಜೋಡಿಸಿ ಇಟ್ಟಿದ್ದೀನಿ ಇಲ್ಲಿ. ನೆನ್ನೆ ಸಾಹೇಬ್ರು ಬ್ಯಾಕ್ ಟು ಬ್ಯಾಕ್ 6 ಎಳ್ನೀರು ಹೊಡೋದ್ರಲ್ಲ, ಅದು ಕೈ ಫುಲ್ಲು ಪೇನ್ ಆಗ್ಬಿಡ್ತಂತೆ ಅವರಿಗೆ. ಕಾಯಿ ಚಚ್ಚಕ್ಕಾಗಿಲ್ಲ, ಅದಕ್ಕೆ ಈಗ ಎತ್ತಿಟ್ಟಿರೋದು. ಇವತ್ತು ಸಾಯಂಕಾಲ ಅದನ್ನ ಚಚ್ಕೊಂಡು ತಿನ್ನೋದು ಕಾಯಿ. ಏನ್ ಮನು, ಕಾಯಿ ಸಾಯಂಕಾಲ ಹೊಡಿತೀಯಾ? ನೀನು ಆಕರ್ಷಣೆ ನಮ್ಗೆ ಆಕರ್ಷಣೆ ಬರ್ತೈತೆ, ನಿದ್ದೆ ಬರ್ತಾ ಇಲ್ಲ ನಮಗೆ. ನಿನ್ನಿಂದ ನಮ್ಗೆ ನಿದ್ದೆ ಬರ್ತೈತೆ. ಇದ್ದು ಸರಿ ಹೋಯ್ತಪ್ಪ. ನಾವ್ ಇವಾಗಿದ್ರೆ ಎದ್ದು ಬಂದಿದೀವಿ. ನಾವ್ ಆಕ್ಳಿಸಿದ್ರೆ ಅವ್ರಿಗೂ ಆಕ್ಳಿಗೆ ಬರತ್ತಂತೆ. ನೋಡಿ ಹೆಂಗೈತೆ. ಹಾಲು ಬಿಸಿ ಮಾಡ್ದಾ? ಹೋಗ್ತೀನಿ, ಮಾಡ್ಕೊಂಡು ಬರ್ತೀನಿ. ಕಾಫಿ. ಕೆಲಸ ಮಾಡ್ತಾ ಇದ್ರೆ ನಿದ್ದೆ ಎಳೀತಾ ಇದೆ ನನಗೆ. ಕಣ್ಣು ಎಲ್ಲ ಅದುಮ್ದ, ಮುಖ ಎಲ್ಲ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ. ಇದು ಬೇರೆ ಇವತ್ತು ಅಪ್ಲೋಡ್ ಮಾಡಬೇಕು ಆಫೀಸಲ್ಲಿ, IT ಪೋರ್ಟಲಲ್ಲಿ. ಇವತ್ತು ಲಾಸ್ಟ್ ಡೇಟ್ IT ಪ್ರೂಫ್ ಸಬ್ಮಿಷನ್ಗೆ. ಸೊ ಅದಕ್ಕೆ ಮರಿಬಾರ್ದು ಅಂತ ಪಕ್ಕನೇ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಅನ್ಕೊಂಡು ಮನುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗಲೇ ಕರೆದೆ, ಹಾಲು ಮೊಸರು ತಂದ್ಬಿಡ್ತೀನಿ ಅಂತ ಹೋದ್ರು. ತಗೊಂಡು ಇವಾಗ ಬಂದರು. ಬಿಸಿಲು ಹೋಗೇ ಬಿಡ್ತು ಮನು.
ಅದು ನಿಮ್ಮ ಕಾಲು. ನೋಡ್ದೆ ನಾವು ಬಂದರೆ ಕೂಲಾಗಿರುತ್ತೆ. ಯಾಕೆ ಹೇಳು, ನಾವು ಮಂಜು. ನಾವು ಹೋಗಿತ್ತ ಎಲ್ಲ ತಂಡ ಕೂಲ್ ಮೊಬೈಲ್ ತಗೊಂಡು ಬರ್ತೀನಿ. ತರಲ ಮೊಬೈಲು ಏನಕ್ಕೆ ಬೇಡ, ಏನು ಬೇಡ, ಸುಮ್ಮನೆ ಅದೊಂದು ತಗೊಂಡು ಹೋಗ್ಬಿಟ್ಟು ಏನು ಹೇಳ್ತಿದ್ದೆ, ಅದೊಂದು ಮೊಬೈಲ್ ತಗೊಂಡು ಹೋಗ್ಬಿಟ್ಟು ಪ್ಯಾಂಟ್ ಜೇಬಲ್ ಇಟ್ಕೊಂತೀನ, ಅದು ಪ್ಯಾಂಟು ಹಿಂಗೆ ಜಾರುತ್ತೆ ವೆಯ್ಟಿಗೆ, ಸಿಗೋದೇ ಇಲ್ಲ ನೋಡಿ. ಈ ಪಕ್ಷಿಗಳದ್ದು ಭಾಳ ಕಾಟಗಳಾಗ್ಬಿಟ್ಟೈತೆ ಮನೆಯಲ್ಲಿ ನೋಡಿ. ಬರ್ತವೆವು ಹೊಲ್ಟೋಯ್ತು. ಸ್ಕ್ರೀನ್ ತೆಗ್ದಕ್ಕೆ ಹೋಗ್ಬಿಡ್ತದು. ಇಲ್ಲಿ ನೋಡಿ ಡ್ಯಾನ್ಸರ್ ಅಜ್ಜಿ ಬರೀ ನಿನ್ನೆ ತೋರಿಸ್ತಾವಳಲ್ಲಮ್ಮ. ನೀನೇನು ಅವಳು ತೋರಿಸ್ಕೊಳ್ಳಲ್ಲ ಮತ್ತೆ ಎಲ್ಲಿ ಸ್ವಲ್ಪ ಮುಖ ತೋರ್ಸಕ್ಕೆ ಹೇಳ ಅವಳಿಗೆ. ಸೊ ಮನೆಗೆ ಫೋನ್ ಮಾಡಿದ್ರು ಮಂಜು, ವಿಡಿಯೋ ಕಾಲು. ಅವಲಿಂದ ಟೈಮ್ ಪಾಸ್ ಮಾಡ್ತಾವ್ರೆ. ನಾವು ನೋಡಿದ್ರೆ ಇಲ್ಲಿ ಎಡಿಟ್ ಮಾಡ್ತಾ ಇದ್ದೀವಿ, ರೆಂಡರ್ ಆಗ್ತಾ ಇದೆ. ಒಂದ್ಸರಿ ವಿಡಿಯೋ ರೆಂಡರ್ ಆಗಕ್ಕೆ ಸುಮಾರು ಟೈಮ್ ಬೇಕು. ರೆಂಡರ್ ಆಗುತ್ತೆ, ಎಡಿಟ್ ಮಾಡ್ತೀನಿ, ತಿರ್ಗಾ ಅದು ಇದಾಗತ್ತೆ, ತಿರ್ಗಾ ರೆಂಡರ್ ಮಾಡ್ಬೇಕು. ಯಾಕಂದ್ರೆ 4K ನಲ್ಲಲ್ವಾ ವಿಡಿಯೋ ಶೂಟ್ ಮಾಡೋದು. ಫೈಲ್ ಸೈಜು ತುಂಬಾ ದೊಡ್ಡದಿರತ್ತೆ. ಎಡಿಟ್ ಮಾಡೋದ್ರೊಳಗೆ ಪ್ರಾಣ ಹೋಗಿ ಪ್ರಾಣ ಬರತ್ತೆ ವಾಪಸ್ಸು. ಈ ಕೆಲಸ ಮಾಡಕ್ ಕುತ್ಕೊಂಡಾಗ್ಲೇ ಏನೇನಾದ್ರೂ ನೆನಪಾಗ್ತಾ ಇರುತ್ತೆ. ಇಲ್ಲ ಒಂದು ನಿದ್ದೆ ಬಂದಾಗ ಆಗ್ತಾ ಇರುತ್ತೆ, ವಾಕಿಂಗ್ ಹೋಗ್ಬೇಕು ಅನ್ಸತ್ತೆ, ಇಲ್ಲ ಹೊಟ್ಟೆಶ್ವಾಗತ್ತೆ, ಏನಾದ್ರೂ ತಿನ್ಬೇಕು ಅನ್ಸತ್ತೆ. ಏನ್ಮನು ನಮಗೇನು ಆಗಲ್ಲಪ್ಪ ಹಾಗೆ. ನೀನೇ ನನಗೆ ಸುಮ್ಮನಿದ್ದಿದ್ದು ಹುಡುಗಿಗೆ ನೆನ್ಪು ಮಾಡ್ಬಿಟ್ಟು ಹಾಳು ಮಾಡಿದ್ದು. 108 ಹೇಳ್ತಾ ಇರ್ತೀವಪ್ಪಿ, ನೀನು ಅದನ್ನೆಲ್ಲ ನಂಬಾರ್ದು. ನೆನ್ನೆ ಗ್ರಾಸರಿಗೆ ಅಂತ ಗ್ರಾಸರಿಗಲ್ಲ, ಏನ್ ತರಕ್ಕೆ ಟೀ ಕಪ್ ತರಕ್ಕೆ ಹೋಗಿದ್ದು. ಅಲ್ಲಿ ನೂಡಲ್ಸ್ ಎತ್ಕೊಂಡು ಬಂದಿದ್ರು. ಮಧ್ಯಾಹ್ನದಿಂದ ಹೇಳ್ತಿದ್ದಾರೆ ನೂಡಲ್ಸ್ ಮಾಡ್ಕೊಡು ಅಂತ. ಈಗ ನನಗೆ ತಿನ್ನಂಗೆ ಆಗ್ತಾ ಇದೆ. ಅವ್ರಿಗೆ ಅವಾಯ್ಡ್ ಮಾಡಿಸ್ದೆ ಬೈದು, ಸುಮ್ಮನೆ ಅದೆಲ್ಲ ತಿನ್ಬಾರ್ದು ಅಂತ. ಏನ್ ಮಾಡ್ಲಾ, ಬೇಡಪ್ಪ, ನಾನು ಮಾಡ್ಕೊತಿದ್ಲಾ, ನೀ ತಿನ್ನು. ಆಮೇಲೆ ಕೈ ಹಾಕ್ಬಾರ್ದು ನನ್ನ ಪ್ಲೇಟ್ಗೆ. ಫೋರ್ಕ್ ಹಾಕ್ತೀನಿ. ಕರೆಕ್ಟಾಗಿ ಹೇಳು, ನೀವು ಬೇಕು ಅಂದರೆ 2 ಇಲ್ಲ, ಹಾಕ್ತೀನಿ. ನಾನೀಗೆಲ್ಲೋ ಆಚೆ ಹೋಗ್ತಾ ಇದ್ದೀನಿ, ಸೊ ನನಗೆ ಬೇಡ. ನಾನು ಮಾಡ್ಕೊತಿದ್ದೇನೆ, ನೀನು ಹೋದ್ಮೇಲೆ ಮಾಡ್ಕೊತಿದ್ದೇನೆ. ಆಯ್ತು. ಕೊನೆಗೂ ಆಗಲೇ ಇಲ್ಲ ಹೊಟ್ಟೆ ಶೂ. ಅದಕ್ಕೆ ಮ್ಯಾಗಿ ಮಾಡ್ಕೊಂತ ಇದ್ದೀನಿ, ಮನುಗೆ ಕಾಫಿ ಮಾಡಿದ್ದೀನಿ. ಅದು ಹಂಗೇನೆ, ಎಷ್ಟು ಬೇಡ ಅನ್ಕೊಂತೀವಿ ಆವಾಗಲೇ ಜಾಸ್ತಿ ತಿನ್ನಬೇಕು ಅಂತ ಆಗತ್ತೆ. ಇದಕ್ಕೋಸ್ಕರನೇ ನಾನು ಹೇಳಿರಲಿಲ್ಲ ಯಾರ ಹತ್ರನೂ ಒಂದು ಹೆಲ್ದಿ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಎನಿವೇಸ್, ಮ್ಯಾಗಿ ಎಲ್ಲ ಮೊದಲೆಲ್ಲ ನಾನು ತಿಂತಾನೆ ಇರಲಿಲ್ಲ. ಇತ್ತೀಚೆಗೆ ಮನು ತಂದಿಟ್ಕೊತಾರೆ ಅವ್ರಿಗೆ ಅಂತ. ಇವಾಗ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮ್ಯಾಗಿ ಮೊದಲೆಲ್ಲ ನಾನು ಮುಟ್ತಾನೆ ಇರಲಿಲ್ಲ. ಸತ್ಯ ಹೇಳು ಮನು, ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ. ನಾನು ತಿಂತಿದ್ನ ಮೊದಲೆಲ್ಲ ಮ್ಯಾಗಿನ. ನಾನು ಮೊದಲೆಲ್ಲ ಗೊತ್ತಿಲ್ಲ, ಮದುವೆ ಆದ್ಮೇಲೆ ತಿಂತಾ ಇದೆಯಾ? ಓ, ಈಗ ನೀನು ಅವಾಗವಾಗ ಯಾವಾಗ್ಲಾದ್ರು ತಿಂತೀಯ ಇಷ್ಟಪಟ್ಟು? ಸುಮ್ಮನೆ ಇರು ಮನು, ಏನೋ ಒಂದು ಹೇಳ್ತಾ ಇರ್ತೀಯ ನೀನು. ನಾನು ಹೇಳಿದ್ಕೆ ಯಾವ್ದು ಕಾಲದು ಅನ್ನಲ್ಲ ನೀನು. ಓಕೆ ತಗೋ ಕಾಫಿ. ಥ್ಯಾಂಕ್ ಯು. ಚೆನ್ನಾಗಿಟ್ಟಿರ್ಲಿ. ನೈಜಂದು ಡ್ಯಾನ್ಸ್ದು ಫೋಟೋಸ್ ಕಳ್ಸವ್ರೆ, ನೋಡ್ತಾ ಇದೆ. ನೋಡಿದೆ ಅಲ್ಲ ನೀನು, ಗ್ರೂಪಲ್ಲಿ ಹಾಕೋರಲ್ಲ. ನಮ್ಮ ಮನೆಯಲ್ಲಿ 1 ವೀಕಿಂದನೂ ಮಕ್ಳದ್ದು ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳು ನಡೀತಾ ಇದೆ. ಅಲ್ಲೊಬ್ಬ ಅವನೇ ಕುಳ್ಳಣ್ಣ ಮೈಸೂರಲ್ಲಿ, ಅವನು ಡ್ರಾಮಾಗೆ ಸೇರ್ಕೊಂಡಿದ್ದ. ಯಾವುದೋ ಏನು ರವೀಂದ್ರ ಕಲಾಕ್ಷೇತ್ರನ ಯಾವುದೋ ಮೈಸೂರಲ್ಲಿ. ಅಲ್ಲಿ ಡ್ರಾಮಾದು ಪ್ರಾಕ್ಟೀಸ್ ಕೊಡಿಸ್ತಾವ್ರೆ. ಅವನದು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಇತ್ತು. ಅದಕ್ಕೆ ಎಲ್ರಿಗೂ ಫೋನ್ ಮಾಡಿ ಇನ್ವೈಟ್ ಮಾಡಿದ. ಅವ್ರ ಅಮ್ಮಂಗೆ ಕಂಡೀಷನ್ ಹಾಕಿದ, ಎಲ್ರೂ ನೀನು ಕರೆಸ್ಲೇಬೇಕು ಮೈಸೂರಿಗೆ, ನಂದು ಡ್ರಾಮಾ ನೋಡೋದಕ್ಕೆ ಬರಲೇಬೇಕು ಅವರೆಲ್ಲ ಅಂತ. ಅದು ಪರ್ ಹೆಡ್ 100 ರೂಪೀಸ್ ಟಿಕೆಟ್ ತಗೋಬೇಕು. ಅದಕ್ಕೆ ಅದು ವೀಕ್ ಡೇ ಅಲ್ಲಿ ಇದ್ದಿದ್ದು. ಅವರಮ್ಮ ಇರೋ ಬರೋ ಕೆಲಸನೆಲ್ಲ ಬಿಟ್ಟು 100 ರೂಪೀಸ್ ಟಿಕೆಟ್ ಬೇರೆ ತಗೊಂಡು ಬೆಂಗಳೂರು ಊರು ಎಲ್ಲ ಬರ್ತಾರೇನೋ, ಸುಮ್ಮನೆ ಇರೋ ಅಂದ್ರೂ ಇಲ್ವಂತ ಅವ್ರ ಅಮ್ಮಂಗೆ. ಅವ್ರಿಗೆಲ್ಲ ಆಗಿಲ್ಲ ಅಂದ್ರು ನಾವೇ ಟಿಕೆಟ್ ತೆಗೆದುಕೊಡೋಣ, ಅವ್ರಿಗೆ ಬಸ್ ಚಾರ್ಜ್ ಹಾಕೊಂಡು ಬರಕ್ಕೆ ಹೇಳು ಮೈಸೂರಿಗೆ ಅಂತ. ಅದರಲ್ಲೂ ಸ್ಪೆಷಲ್ ಇನ್ವಿಟೇಷನ್ ಅವ್ರ ಮಾಮಂದಿರ್ಗೆ. ಅತ್ತೆಗರ್ನ ಬಿಟ್ಬಿಡ್ತಾನೆ ಕಳ್ಳನ್ ಮಗ. ಹೌದಪ್ಪ, ನಂಗೆ ಅದು ನೀವೆಲ್ಲ ನಾಟಕ ಮಾಡ್ತೀರಾ ಅಂತ ಗೊತ್ತು. ಅವನಿನ್ನೇನ್ ಮಾಡೋದು, ನಾಟಕ ಮನೇಲಿ ಮಾಡೋದು ಸಾಲದು ನಾಟಕ ಅಂತ. ಸ್ಟೇಜ್ ಮೇಲೆ ಮಾತ್ರ ಸಖತ್ತಾಗಿ ಮಾಡೋನೆ. ಒಂದು ಸಣ್ಣ ಬೈಟ್ ಹಾಕ್ತೀನಿ ನೋಡಿ, ಬಹಳ ಖುಷಿ ಆಯ್ತು ನೋಡಿ. ಬಂದೆ ಸ್ವಾಮಿ. ನೆನ್ನೆ ನೈಜಂದು ಡ್ಯಾನ್ಸ್ ಇತ್ತು, ಇದಕ್ಕೆ 200 ರೂಪೀಸ್ ಪರ್ ಹೆಡ್ ಟಿಕೆಟ್. ಅದು ಹೌದು, ಅದು ಡಿಮ್ಯಾಂಡ್. 2 ಕಡೆನೂ ಡಿಮ್ಯಾಂಡ್ ಅಂತೆ ಟಿಕೆಟ್ಗಳಿಗೆ. ಸಿಗಲ್ಲ. 300-400 ಕೊಟ್ಟು ತಗೊಳಕ್ಕೂ ರೆಡಿ ಅವರಂತೆ. ಎಲ್ಲ ಫ್ಯಾಮಿಲಿಯವರೇ ಹೋಗ್ತಾರಲ್ಲ. ಅದ್ರಲ್ಲೂ ನೈಜಂದು ವೀಕೆಂಡ್ ಇದ್ದಿದ್ದಲ್ಲ ಫುಲ್ಲು. ನೈಜಂದು ಡ್ಯಾನ್ಸ್ ವಿಡಿಯೋ ಬಂದಿಲ್ಲ, ಫೋಟೋಸ್ ಅಷ್ಟೇ ಬಂದಿದೆ, ಹಾಕ್ತೀನಿ.
ಏನೋ ಕೆಲಸದ ಮೇಲೆ ಮನೆ ಹತ್ರ ಹೋಗಬೇಕು. ಅಂದರೆ ನಮ್ಮ ಮನೆ ಬಂದು MSR ನಗರದಲ್ಲಿ ಇರೋದ್ರಿಂದ ಅಲ್ಲಿ ಹೋಗ್ಬೇಕು. ಸೊ ಈಗ ಹೊರಟಿದ್ದೀನಿ, 5:45 ಟೈಮ್ ಆಗಿದೆ. ಅಲ್ಲಿ ಹೋಗಿ ಬರ್ತಾ ಮತ್ತೆ ಮಂಜು ಒಂದಷ್ಟು ಐಟಮ್ ಹೇಳಿದಾಳು, ಗ್ರಾಸರಿ ತಗೊಂಡು ಬರಬೇಕು. ತಗೊಂಡು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ನನಗೆ ಒಂದು ಹಾಫ್ ಆನ್ ಅವರ್ ಕೆಲಸ ಅಷ್ಟೇ, ಬಟ್ ಹೋಗಿ ಬರೋದೇ ಟೈಮ್ ಆಗೋಗುತ್ತೆ. ಆಲ್ಮೋಸ್ಟ್ 1 ಅವರ್ ಆಗೋಗುತ್ತೆ ಹೋಗೋಕ್ಕೆ ಬರೋಕ್ಕೆ. ಹಾಫ್ ಆನ್ ಅವರ್ ಹೋಗೋಕ್ಕೆ, ಹಾಫ್ ಆನ್ ಅವರ್ ಬರೋಕ್ಕೆ, ಒಂದು ಹಾಫ್ ಆನ್ ಅವರ್ ಕೆಲಸ. ಸೊ ಬರೋದ್ರೊಳಗೆ ಒಂದು 7-8 ಗಂಟೆ ಆಗೋಗುತ್ತೆ. ಮಂಜು ಇನ್ನೂ ಕೆಲಸ ಮಾಡ್ತಾಳೆ, ವಾಕಿಂಗ್ ಹೋಗೋಣ ಅಂದ್ಲು, ಬಟ್ ವಾಕಿಂಗ್ ಹೋದ ಅಂದರೆ ಅಲ್ಲಿ ನನಗೆ ಲೇಟ್ ಆಗೋಗುತ್ತೆ. ನಮ್ಮ ಏರಿಯಾಗೆ ಬಂದೆ. ಏರಿಯಾನಲ್ಲಿ ನಂದೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗೀತು. ಅದಾದ್ಮೇಲೆ ಮನೆಗೆ ಬಂದು ನಮ್ಮ ಅಪ್ಪನ ಮಾತಾಡಿಸ್ಕೊಂಡು ಈಗ ಇನ್ನೇನು ಮನೆಗೆ ಓಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಾಡಿಗೆ ಜ್ಞಾಪಕ ಬಂತು. ಯಾಕಂದರೆ ಗಾಡಿನ ಸ್ಟಾರ್ಟ್ ಮಾಡಿ ಒಂದು ಸುಮಾರು 2-3 ವಾರ ಆಗಿತ್ತಲ್ಲ, ಅದಕ್ಕೋಸ್ಕರ ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರನ್ ಮಾಡೋಣ ಅಂತ. ಯಾಕಂದರೆ ಇಲ್ಲಾಂದರೆ ಎಂಜಿನ್ ಹಾಳಾಗ್ಬಿಡತ್ತೆ, ಪೆಟ್ರೋಲು ಒಳಗಡೆ ಕ್ಲಾಗ್ ಆಗಿಬಿಡತ್ತೆ ಆ ಥರ. ಅದಕ್ಕೋಸ್ಕರ ಈಗ ಆನ್ ಮಾಡಿ ಬಿಟ್ಟಿದ್ದೀನಿ. ಈಗ ಆಫ್ ಮಾಡಿದೆ, ಯಾಕಂದರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಇನ್ನೇನಿಲ್ಲ, ಇಲ್ಲಿಂದ ನಾನು ಸೀದಾ ನಮ್ಮ ಅಬ್ಬಿಗೆರೆ ಏರಿಯಾಗೆ ಹೋಗಿ ಅಲ್ಲಿ ಗ್ರಾಸರಿ ಸ್ಟೋರಲ್ಲಿ ಸ್ವಲ್ಪ ಕೆಲವು 1-2-3 ಐಟಮ್ನ ಪರ್ಚೇಸ್ ಮಾಡಬೇಕು. ಅದರಲ್ಲಿ ಒಂದು ಮೇಜರ್ ನಂದು ಕಾಫಿ ಪೌಡರ್ ತಗೊಂಡು ಅಲ್ಲಿಂದ ಮನೆಗೆ ಹೋಗೋದು ಅಷ್ಟೇ ಕೆಲಸ. ಈಗ ಇಲ್ಲಿಂದೆಲ್ಲ ಮುಗೀತು, ಗಾಡಿನ ವಾರ್ಮ್ ಅಪ್ ಮಾಡ್ಬಿಟ್ಟು ಹೋಗ್ತೀನಿ. ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಮಂಜು ಅಂತ ಹೋದವರು 5 ಗಂಟೆಲಿ. ಇವಾಗ ಬರ್ತಾ ಇದ್ದೀರಾ ಸಾಹೇಬ್ರು 7:15. ಹೌದು, ಕೆಲಸ ಇದ್ಮೇಲೆ ಹೋಗ್ಬೇಕು ಬರಬೇಕು, ಲೇಟ್ ಆಗುತ್ತೆ. ಆಯ್ತಾ ಹೋಗಿದ್ ಕೆಲಸ? ಓಕೆ, ಅವನು 80% ಸಕ್ಸಸ್ಫುಲ್ಲು, 20% ಅವ್ರಿಗೆ ಡಿಸೈಡು. ಹಂಗೆ ಫಸ್ಟ್ ಟೈಮ್ ಅಪರೂಪಕ್ಕೆ ಯಾವಾಗಲಾದ್ರೂ ಹಿಂಗೆ ಒಂದೊಂದು ಒಳ್ಳೆ ಕೆಲಸಗಳು ಮಾಡ್ಬಿಡ್ತಾರೆ. ನಾನು ಹೇಳಿದ ಅಷ್ಟು ಐಟಮ್ನ ಒಂದು ಮರಿದಂಗೆ ತಗೊಂಡು ಬಂದವ್ರೆ, ಅದು ಖುಷಿ ಅಲ್ವಾ? ಅದು ಒಂದು ಫೋನ್ ಮಾಡಿ ಕೇಳ್ದಂಗೆ. ಆಕ್ಚುಲಿ ಏನು ಗೊತ್ತಾ, ನಾನು ಯಾವಾಗಲೂ ಹೇಳಿದ ತಕ್ಷಣ ಎಲ್ಲ ಐಟಮ್ ತಂದ್ಬಿಟ್ರೆ ತಿರ್ಗಿ ಆಚೆ ಹೋಗೋಕ್ಕಾಗಲ್ಲ. ಅದಕ್ಕೆ 1-2-3 ಐಟಮ್ ಬಿಟ್ಟು ಬಂದರೆ ಹೋಗಿ ಬಂದು ಟೈಮ್ ಪಾಸ್ ಆಗಲ್ಲ. ನಾನೇನು ಕಟ್ಟಾಕ್ತೀನ ನಿನ್ನ? ನೀನು ಕಟ್ಟಾಕ್ತೀಯ ಅಂತಲ್ಲ, ನನಗೇನಾದ್ರೂ ಒಂದು ರೀಸನ್ ಇರ್ಬೇಕಲ್ಲ ಆಚೆ ಹೋಗಕ್ಕೆ. ಪುಡಿ. ಓಕೆ ಆಯ್ತಾ, ಹೋಗ್ಲಿ. ಓಕೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಊಟ ಮಾಡೋಣ. ಹೊಟ್ಟೆ ಏ ಇಷ್ಟು ಬೇಗ? 7:30. ಹೌದು, 8:30 ತಿನ್ನೋಣ. ಇವಾಗ ಸ್ಟ್ರಾಂಗ್ ಕಾಫಿ ಕುಡಿಯೋ ಟೈಮು. ನಾನು ಎಲ್ಲ ರೊಟೀನ್ ಚೇಂಜ್ ಮಾಡೋಣ ಅಂತ ಟ್ರೈ ಮಾಡ್ತೀರಾ, ನೀನ್ ಹಿಂಗಲ್ಡ್ ಅಲ್ಲಿಗೆ ಬಿಡ್ತಾ ಇದ್ದೆ. ಅಲ್ಲ, 5:15 6 ಗಂಟೆಗೂ ನೂಡಲ್ಸ್ ತಿಂದೆ. 4:15 ಮನು, ನೀನ್ 5 ಗಂಟೆ ಮನೆಯಿಂದ ಹೊರಟಾಗ 4:15 ತಿಂದಿದ್ದು. 5:30 6:00 7:00 3 hours ಆಯ್ತು. 3 hours ಜೀರ್ಣ ಆಗುತ್ತೆ. ನೀನ್ ಆಫ್ ತಿಂದು ನಾನು ಆಫ್ ತಿಂದ ನಡಿ. ನೀನು ಹೊಟ್ಟೆ ಬಂದಿದ್ಕೆ ಇಷ್ಟೆಲ್ಲ ಹೇಳ್ತಾವ್ರೆ ನೋಡಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.